ಹಸಿದವರಿಗೆ ಅನ್ನ ಎಂಬ ದಾಸೋಹ ಕಾರ್ಯಕ್ರಮದ 100ನೇ ದಿನದ ಅಂಗವಾಗಿ ಪವರ್ ಟೀಮ್ನಿಂದ ಮತ್ತೊಂದು ಸಮಾಜಮುಖಿ ಹೆಜ್ಜೆ ಇಟ್ಟಿದೆ ಎಂದರೆ ತಪ್ಪಾಗಲಾರದು. 100ನೇ ದಿನದ ವಿಶೇಷ ಸಂದರ್ಭದಲ್ಲಿ ಪವರ್ ಟೀಮ್ನ ಸುಮಾರು 25ಕ್ಕೂ ಹೆಚ್ಚು ಯುವಕರು ಒಟ್ಟಾಗಿ ನಾರಾಯಣ ನೇತ್ರಾಲಯಕ್ಕೆ ಭೇಟಿ ನೀಡಿ ನೇತ್ರದಾನದ ಸಂಕಲ್ಪ ಮಾಡಿದ್ರು. ನೇತ್ರದಾನದ ಅರ್ಜಿಯನ್ನು ಭರ್ತಿ ಮಾಡುವ ಮೂಲಕ ಮರಣ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಮಹತ್ವದ ನಿರ್ಧಾರ ಕೈಗೊಂಡ ಯುವಕರು ಸಮಾಜಕ್ಕೆ ಮಾದರಿಯಾಗುವಂತಹ ಕಾರ್ಯವನ್ನ ನೆರವೇರಿಸಿದ್ರು. ಈ ಸಮಾಜಮುಖಿ ಕಾರ್ಯಕ್ಕೆ ಡಾಕ್ಟರ್ ಮದ್ದೂರಣ್ಣನವರೇ ಪ್ರೇರಣೆಯಾಗಿದ್ದು, ಈ ಪುಣ್ಯದ ಕಾರ್ಯದಿಂದ ದೊರೆಯುವ ಸತ್ಫಲ ಹಾಗೂ ಪುಣ್ಯವು ಅವರಿಗೆ ಲಭಿಸಲಿ ಎಂದು ಎಲ್ಲರೂ ಪ್ರಾರ್ಥಿಸಿದ್ರು. ನಾವು ಇಲ್ಲದಿದ್ದರೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಬದುಕಿಗೆ ಬೆಳಕಾಗಲಿ ಎಂಬ ಸಂದೇಶವನ್ನು ಸಾರಿದ ಪವರ್ ಟೀಮ್ ಯುವಕರು ಪ್ರತಿಯೊಬ್ಬರೂ ನೇತ್ರದಾನದ ಸಂಕಲ್ಪ ಮಾಡುವ ಮೂಲಕ ದೃಷ್ಟಿಹೀನರ ಬಾಳಿಗೆ ಬೆಳಕಾಗಬೇಕೆಂದು ಸಮಾಜಕ್ಕೆ ಕರೆ ನೀಡಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪವರ್ ಟೀಮ್ನ ಮಧುಸೂದನ್ ವೈ, ಚಿನ್ನಸುಂಕರೆಡ್ಡಿ, ಅಣ್ಣಪ್ಪ ನೆರಳೂರು, ಚೇತನ್, ಮನು, ಅರುಣ್, ರಾಮು, ಕಾಶಪ್ಪ, ಸಂಜಯ್ ಭಾವ, ಅಶೋಕ್, ಕುಬೇರ್ ನಾಯಕ್, ನೆರಳೂರು ಅಜಯ್, ಸುಹಾಸ್ ನಾಯಕ್, ಪ್ರಜಿತ್, ಭಾಸ್ಕರ್, ರಾಹುಲ್, ಚೆಲುವರಾಜು, ಅರುಣ್ ಕುಮಾರ್ ಹಾಗೂ ವಿದ್ಯಾಧರ್ ಮತ್ತಿತರರು ನೇತ್ರದಾನದ ಸಂಕಲ್ಪ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಅನ್ನದಾನದ ಮೂಲಕ ಹಸಿದವರಿಗೆ ಹೊಟ್ಟೆ ತುಂಬಿಸುವ ಸಂಕಲ್ಪದೊಂದಿಗೆ ಆರಂಭವಾದ ಪವರ್ ಟೀಮ್ನ ಸೇವಾ ಯಾತ್ರೆಯು ಇದೀಗ ನೇತ್ರದಾನದಂತಹ ಮಹತ್ವದ ಸಮಾಜಮುಖಿ ಕಾರ್ಯದ ಮೂಲಕ ಮತ್ತೊಬ್ಬರ ಬದುಕಿಗೆ ಬೆಳಕಾಗುವ ಸಂದೇಶವನ್ನು ಸಮಾಜಕ್ಕೆ ಸಾರಿದೆ. ಟೀಮ್ ಕರ್ನಾಟಕದ ವತಿಯಿಂದ ಏನು ಪ್ರತಿನಿತ್ಯ ಹಸಿದವರಿಗೆ ಅನ್ನ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಅದು 100ನೇ ದಿನಕ್ಕೆ ತಲುಪಿದೆ. ಹಾಗಾಗಿ ವಿಶೇಷವಾಗಿ ನಾವು ಒಂದು ದಿನನಿತ್ಯ ನೋಡ್ತಾ ಇದ್ದೀವಿ, ಒಂದು ಕಣ್ಣಿಲ್ದಿರೋ ಅಂಥವ್ರ ತೊಂದರೆಗಳನ್ನ ಪಾಪ ಯಾವ ಥರ ಎದುರಿಸ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ನಮ್ಮ ಪವರ್ ಟೀಮ್ನ ಎಲ್ಲ ಸದಸ್ಯರು ಬಂದು ಇವತ್ತೊಂದು ದಿನ ಅವರು ಆಕಸ್ಮಿಕ ಮರಣವೊಂದರಲ್ಲಿ ಕಣ್ಣಿನ ದಾನ ಮಾಡ್ತೀವಿ ಅಂತೇಳಿ ಸ್ವತಃ ಅವರು ಒಂದು ಹಾಸ್ಪಿಟ್ಲಲ್ಲಿ ಬಂದು ಖುದ್ದಾಗಿ ಬರೆದು ಕೊಟ್ಟಿದ್ದಾರೆ. ಕಣ್ಣನ್ನು ಒಂದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಈ ನಮ್ಮ ಇಡೀ ಎಲ್ಲರಿಗೂ ಗೊತ್ತಿದೆ. ಏನು ಕಣ್ಣಿಲ್ಲ ಅಂತಂದರೆ ಈ ದಿನಗಳಲ್ಲಿ ಯಾವ ಥರ ಆಗುತ್ತೆ, ಕಣ್ಣಿನವ್ರಿಗೆ ಕಷ್ಟ ಬದುಕೋದು. ಹಾಗಾಗಿ ಕಣ್ಣು ಈ ಶ್ರೇಷ್ಠ ಏನು ಅತ್ಯಂತ ನಮ್ಮ ಬಾಡಿಯಲ್ಲಿ ಬಂದು ಶ್ರೇಷ್ಠವಾದ್ದು ಏನಂತಂದರೆ ಕಣ್ಣೇ ಅಂತ ಹೇಳ್ಬೋದು. ಯಾಕಂತಂದರೆ ಏನೇ ಒಂದು ನಾವು ಕೆಲಸ ಕಾರ್ಯಗಳು, ಒಂದು ಓದೋದಿರ್ಬೋದು, ಬರೆಯೋದಿರ್ಬೋದು, ಒಂದು ಕೆಲಸ ಮಾಡೋದಿರ್ಬೋದು, ಏನಿದ್ರು ಕಣ್ಣು ತುಂಬ ಭಾಳ ಇಂಪಾರ್ಟೆಂಟ್. ಹಾಗಾಗಿ ಕಣ್ಣು ದಾನ ಮಾಡಬೇಕು, ಅತಿ ಶ್ರೇಷ್ಠವಾದ ದಾನ ಕಣ್ಣು ದಾನ ಅಂತೇಳಿ ನನಗನ್ಸುತ್ತೆ. ಯಾಕಂತಂದರೆ ಪ್ರತಿಯೊಬ್ಬರು ನಮ್ಮ ಪವರ್ ಟೀಮ್ ಸದಸ್ಯರಲ್ಲಿ ನಾನು ಕೇಳ್ಕೊಳ್ತೀನಿ, ಈ ಥರ ಯಾರಾದರೂ ಡೆತ್ ಆದಾಗ ಅವರು ಕಣ್ಣು ದಾನ ಮಾಡಿ ಇನ್ನೊಬ್ಬರಿಗೆ ನಾವು ಅವ್ರಿಗೆ ಒಂದು ಜೀವದಾನ ಮಾಡ್ದಂಗೆ ಕಣ್ಣು ಅಷ್ಟು ತುಂಬ ಇಂಪಾರ್ಟೆಂಟು ಅಂತೇಳಿ ಹೇಳಿದಾಗ ಪ್ರತಿಯೊಬ್ಬರು ಸದಸ್ಯರು ಬಂದು ಇವತ್ತೊಂದು ದಿನ ಕಣ್ಣು ದಾನ ಮಾಡೋದಕ್ಕೆ ಒಂದು ಸ್ಲಿಪ್ ಬರ್ಕೊಟ್ಟು ನಮ್ಮ ಅಶೋಕ್ ಅವರು ಇದೇ ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ಅವರು ಒಂದು ಐ ಬ್ಯಾಂಕ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಕೇಳಿದ್ವಿ. ಆಗ ಬಂದು, ಸರ್ ನೀವು ತುಂಬ ಒಂದು ಶ್ರೇಷ್ಠವಾದ ಇದು ಕೆಲಸ, ಇದು ನೀವೆಲ್ಲರೂ ಬಂದು ಮಾಡಿ ಸರ್, ನಾವು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಇವತ್ತೊಂದು ದಿನ ಹಾಸ್ಪಿಟ್ಲಲ್ಲಿ ನಮಗೆ ಈ ಒಂದು ಕೆಲಸನ ಮಾಡೋದಕ್ಕೆ ತುಂಬ ಸಹಕಾರ ಕೊಡ್ತಾ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಏನು ಮಧುರಣ್ಣ ಅವ್ರ ಹೆಸರಲ್ಲಿ ಪ್ರತಿನಿತ್ಯ ನಾವು ಅನ್ನ ಹಸಿದವರಿಗೆ ಅನ್ನ ಕಾರ್ಯಕ್ರಮ, ಆಮೇಲೆ ಶಿಕ್ಷಣಕ್ಕೆ ಸಹಾಯ ಮಾಡ್ತಾ ಇರೋದು, ಆಮೇಲೆ ಹಾಸ್ಪಿಟ್ಲ್ಗಳಿಗೆ ಒಂದು ಸಹಾಯ ಮಾಡ್ತಾ ಇರೋವಂಥ ಕೆಲಸಗಳು ಪ್ರತಿನಿತ್ಯನೂ ನಾವು ಮಾಡ್ತಾನೆ ಬರ್ತಾಯಿದ್ದೀವಿ. ಹಾಗಾಗಿ ಇನ್ನು ನಾವು ಸಾಯೋವರೆಗೂ ಮಧುರಣ್ಣವ್ರ ಹೆಸರಲ್ಲಿ ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಬರ್ತೀವಿ. ಪವರ್ ಟೀಮ್ ಅನ್ನೋದು ಒಂದು ಒಳ್ಳೆ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿರ್ತದೆ ಅಂತ ಹೇಳ್ತಾ, ಎಲ್ಲರೂ ಯಾರೇ ನೋಡಿದ್ರು ಈ ವಿಡಿಯೋ ಮಾಡೋದು ಒಂದೇ ಉದ್ದೇಶ, ನೀವು ನೋಡಿದಾಗ ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಒಂದು ಮನೋಪರಿವರ್ತನೆ ಆಗಿ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿರಿ. ನೀವು ಒಂದು ಕಣ್ಣು ಕೊಡೋದು ಒಬ್ಬರಿಗೆ ಜೀವ ಕೊಟ್ಟಂಗೆ ಅಂತ ಹೇಳ್ತಾ, ಪವರ್ ಟೀಮ್ ಎಲ್ಲ ಸದಸ್ಯರಿಗೆ ನಮಸ್ಕಾರ. ಈ ಕಣ್ಣು ದಾನ ಅನ್ನೋದು ಮಹಾದಾನ. ಅಂದರೆ ಅವಯವಗಳಲ್ಲಿ ತುಂಬ ಇಂಪಾರ್ಟೆಂಟ್ ಅದು. ಈ ಕಣ್ಣು ಇಲ್ಲ ಅಂದರೆ ಜೀವನ ಬರೀ ಶೂನ್ಯ ಇದ್ದಂಗೆ ಇರ್ತದೆ. ಅದರಿಂದ ನಾವು ಇದಕ್ಕೆ ಎಲ್ಲ ನಮ್ಮ ಸದಸ್ಯರು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಇಂಥ ಕೆಲಸಗಳು ಒಳ್ಳೆಯ ಕೆಲಸನ ಪ್ರತಿನಿತ್ಯ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಒಂದು ಏಮ್ ಇದೆ. ಪವರ್ ಟೀಮ್ ಕರ್ನಾಟಕ ಸಂಸ್ಥಾಪಕರಾದಂಥ ಮಧುಸೂದನ್ ವೈರವರ ನೇತೃತ್ವದಲ್ಲಿ ಮಾಡುವಂತಹ ಕಾರ್ಯಕ್ರಮ ಮಾಡ್ತಿದ್ದೇವೆ. 100 ದಿನ ಒಂದು ಅನ್ನದಾನ ಮಾಡ್ತಾಯಿದ್ದೀವಿ. ಮದ್ದೂರಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ 100 ದಿನ ಮುಗಿದೋಗಿದೆ. ಆದ ಕಾರಣ ನಾವು ಅನ್ನದಾನ ಮಾಡಬೇಕಾದ್ರೆ ಕಣ್ಣಿಲ್ದಿರೋರನ್ನ ನೋಡ್ತಾಯಿದ್ದೀವಿ. ಅವ್ರದ್ದು ಏನು ಸ್ಥಿತಿಯನ್ನು ಕಣ್ಣಿಂದ ನೋಡಿದ್ದೀವಿ ನಾವು. ಕಣ್ಣಿರೋರೇ ಹೋಗೋದು ಕಷ್ಟ, ಕಣ್ಣಿಲ್ದಿರೋರು
ಏನು ಅವ್ರ ಪರಿಸ್ಥಿತಿ ಏನಂತ ಬಿಟ್ಟು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಪವರ್ ಟೀಮ್ ಕರ್ನಾಟಕದ ವತಿಯಿಂದ ನಮ್ಮ ಪವರ್ ಟೀಮ್ಸ್ ಎಲ್ಲರೂ ಕೂಡ ಕಣ್ಣು ದಾನ ಮಾಡಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಕಣ್ಣು ದಾನ ಮಾಡೋಕ್ಕೆ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಥರದಂತಹ ಒಂದು ಕೆಲಸ ಮಾಡಲು ಒಂದು ದಾರಿದೀಪ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಿದ್ದೀವಿ. ಏನಕ್ಕಪ್ಪ ನಾವು ಈ ಒಂದು ನಿರ್ಧಾರ ತೊಗೊಂಡ್ವಿ ಅಂತ ಕೇಳಿದ್ರೆ, ನಮ್ಮ ಪವರ್ ಟೀಮ್ನಲ್ಲಿ ನಾವು ಸತತವಾಗಿ ಹಸಿದವರಿಗೆ ಅನ್ನ ಅಂತ ಒಂದು ಕಾರ್ಯಕ್ರಮ ನಮ್ಮ ಮಧುರಣ್ಣವರ ನೇತೃತ್ವದಲ್ಲಿ ಇದುವರೆಗೂ ನಮ್ಮ ಸಂಸ್ಥಾಪಕರು ಮಧುಸೂದನ್ ಅವರು ಮಾಡ್ಕೊಂಬಂದಿದ್ದೀವಿ, ಇಡೀ ಮತ್ತು ನಮ್ಮ ಪವರ್ ಟೀಮು. ನಾವು ದಿನನಿತ್ಯ ಊಟಕ್ಕೆ ಕೊಡೋಕೆ ಹೋದಾಗ ಎಷ್ಟೋ ಜನ ಅಲ್ಲಿ ಅಂಗವಿಕಲರಿರ್ಬೋದು, ಒಬ್ರು ಕಣ್ಣು ಕಾಣದೇ ಇರುತ್ತೆ, ಸುಮಾರು ಜನ ನಮ್ಗೆ ಕಣ್ಣಿಗೆ ಕಾಣ್ತಾಯಿದ್ರು. ನಾವು ಊಟ ಕೊಡೋಕೆ ಹೋದಾಗ್ರಪ್ಪ ನಾವೇ ಎಷ್ಟೋ ಊಟ ಕೊಟ್ಟರೆ ಪಾಪ ಅವ್ರ ಕೈ ನಾವೆಲ್ಲಿದ್ದೀವಿ ಅಂತ ಅವ್ರಿಗೆ ಗುರ್ಸೋಕ್ಕಾಗ್ತಾ ಇರಲಿಲ್ಲ. ನಾವು ಅದನ್ನು ಅಬ್ಸರ್ವ್ ಮಾಡಿ ಇವತ್ತು ಏನು ನಮಗೆ ಮಧುರಣ್ಣವರ ಒಂದು ನೇತೃತ್ವದಲ್ಲಿ 100 ದಿನ ಅನ್ನ ಕೊಡೋದು ಕಾರ್ಯಕ್ರಮ ಇವತ್ತಿಗೆ 100 ದಿನ ಪೂರೈಸ್ತಿರುತ್ತೆ. ಆ ಅಂಗವಾಗಿ ಏನಾದ್ರು ಒಂದು ಮುಖ್ಯವಾಗಿ ಏನಾದ್ರು ಒಂದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದಾಗ ಇದೇ ನಮ್ಮ ಪವರ್ ಟೀಮ್ನ ಸಂಸ್ಥಾಪಕರಾದ ನಮ್ಮ ಮಧುಸೂದನ್ ಅವರು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಪವರ್ ಟೀಮ್ನ ಎಲ್ಲ ಸದಸ್ಯರು ಕೂತ್ಕೊಂಡು ಮಾತಾಡಿ ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡು ಇದೇ ನಮ್ಮ ನಾರಾಯಣಪುರಕ್ಕೆ ಬಂದುಬಿಟ್ಟು ನಾವು ಕೇಳಿದಾಗ ಇಲ್ಲ ಈ ಥರ ಮಾಡಿ ಅಂತ ಕೇಳ್ತಾರೆ. ಇದಕ್ಕೋಸ್ಕರ ನಾವು ಬಂದು ನಮ್ಮ ಎಲ್ಲ ಪವರ್ ಟೀಮ್ನ ಸದಸ್ಯರು ಕಣ್ಣು ದಾನ ಮಾಡೋಣ ಅಂತ ಬಂದು ಇವತ್ತೇನು ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿದ್ವಿ. ಹಾಗೆ ಇದಕ್ಕೆಲ್ಲ ನಮ್ಮ ಕಾರಣವಾಗಿರೋಂಥ ನಮ್ಮ ಡಾಕ್ಟರ್ ಮಧುರಣ್ಣವ್ರಿಗೆ ದೇವರು ಒಳ್ಳೇದು ಮಾಡಲಿ. ಇದೇ ರೀತಿ ನಾವು ಸದಾ ಯುವಕರು ನಮ್ಮ ಪವರ್ ಟೀಮ್ ಅವ್ರ ಜೊತೆ ಇರುತ್ತೆ. ಈ ಕ್ರೆಡಿಟ್ ಎಲ್ಲ ನಮ್ಮ ಮಧು ಬ್ರದರ್ಗೆ ವಿತ್ ನಮ್ಮ ಪವರ್ ಟೀಮ್ಗೆ ಸಲ್ಲಬೇಕಂತ ಕೇಳ್ಕೊಳ್ತೀನಿ. ನಾನು ಬಂದ ನಮ್ಮ ಮಧು ಅಣ್ಣ ಕಡೆಯಿಂದ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ 100 ದಿನ ಊಟ ಕೊಡಿಸಿದ್ದಾರೆ. ಒಂದು ದಿನ ಊಟ ಕೊಡ್ಸೋಕ್ಕೆ ಯಾರ ಕೈಯಲ್ಲೇ ಆಗ್ತಾಯಿಲ್ಲ. ನನ್ನ ಕಣ್ಣಲ್ಲೇ ನೋಡಿದ್ದೀನಿ. ನಾನು ಯಾವ ಊರು ಬಿಟ್ಟು ಬಂದಿದ್ದೀನಿ ಬೆಂಗಳೂರಿಗೆ, ನನಗೆ ಯಾರು ಒಂದು ದಿನ ಊಟ ಕೊಡಿಸಿಲ್ಲ. ನಮ್ಮ ಮಧುವನ್ನ 100 ದಿನ ಊಟ ಕೊಡಿಸಿದ್ದಾರೆ ಅಂದರೆ ತುಂಬ ಗ್ರೇಟ್ಗಳು ಅವರು. ಅದರ ಬಗೆಯಿಂದ ಇವತ್ತು 100 ದಿನ ಕಂಪ್ಲೀಟ್ ಆಯ್ತ ಮೇಲೆ ಅವರು ಕನ್ಯಾದಾನ ಮಾಡೋಕ್ಕೆ ಒಂದು ಒಳ್ಳೆ ವಿಚಾರ ತಗೊಂಡು ಬಂದಿದ್ದಾರೆ. ಈ ದಾರಿ ತೋರ್ಸೋಕ್ಕೆ ಮಧುವನ್ನಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಪವರ್ ಟೀಮ್ ಕರ್ನಾಟಕದ ವತಿಯಿಂದ ಹಸಿದವರಿಗೆ ಅನ್ನ ಎಂಬ ಒಂದು ಕಾರ್ಯಕ್ರಮವನ್ನು ನಮ್ಮ ಮಧುರಣ್ಣವರ ಆಶೀರ್ವಾದದೊಂದಿಗೆ ಹಾಗೂ ಮಧುರಣ್ಣನವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವು ತುಂಬ ಚೆನ್ನಾಗಿ ಮೂಡಿ ಬಂದಿದ್ದು ತುಂಬ ಜನರಿಗೆ ಹಸಿದವರಿಗೆ ಅನ್ನವನ್ನು ನೀಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇಂದಿಗೆ 100 ದಿನಗಳು ಪೂರೈಸಿದೆ. ಅದರ ಅಂಗವಾಗಿ ಇಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಣ್ಣು ದಾನವನ್ನು ಮಾಡುವುದರ ಮುಖಾಂತರ ಪ್ರತಿ ನಮ್ಮ ಪವರ್ ಟೀಮ್ ಸದಸ್ಯರು ಎಲ್ಲರೂ ಕೂಡ ಸೇರಿ ಕಣ್ಣು ದಾನ ಮಾಡುವುದಕ್ಕೆ ಮುಂದೆ ಬಂದು ಇಂದು ನಮ್ಮ NH ನಾರಾಯಣ ಹೃದಯದಲ್ಲಿ ಕಣ್ಣು ದಾನ ಮಾಡುವುದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾಗಿದೆ. ಅದರಿಂದ ದಯಮಾಡಿ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಮ್ಮ ಪವರ್ ಟೀಮ್ ಕಡೆಯಿಂದ ಬರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಪವರ್ ಟೀಮ್ನಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡೋಕ್ಕೆ ನಮಗೆ ಮಧುರಣ್ಣವರು ಪ್ರೇರಣೆ ಆಗಿದ್ದಾರೆ. ಹಾಗೆ ಅದೇ ರೀತಿ 100 ದಿನದ ಪ್ರಯುಕ್ತ ಈ ಒಳ್ಳೆಯ ಕೆಲಸನೂ ಮಾಡ್ತಾಯಿದ್ದೀವಿ. ಇದರಿಂದ ಏನಾದರೂ ಪುಣ್ಯ ಬರೋದಾದರೆ ಮಧುರಣ್ಣವ್ರಿಗೆ ಸಲ್ಲಿ ಅಂತ ಕೇಳ್ಕೊತ ಈ ಮಾತನ್ನ ಮುಗಿಸ್ತೀವಿ. ಇವತ್ತು ಎಲ್ಲರೂ ಇಲ್ಲಿ ಪವರ್ ಟೀಮ್ ಕಡೆಯಿಂದ ಬಂದು ಕಣ್ಣು ದಾನ ಮಾಡಿದ್ದೀವಿ. ಹಾಗೆ 100 ದಿನ ಅನ್ನದಾನ ಯಶಸ್ವಿಯಾಗಿ ಪೂರೈಸಿದೆ. ಮತ್ತು ಕಣ್ಣು ದಾನ ಮಹಾದಾನ. ಮುಂದೆ ಚಿಕ್ಕ ಮಕ್ಕಳು ಕಣ್ಣಿಲ್ದೇ ಓಡಾಡ್ತಾ ಇರ್ತಾರೆ. ಅವ್ರು ತುಂಬ ಆಸೆಗಳಿರ್ತದೆ, ಓದಬೇಕು, ದೊಡ್ಡವರಾಗಬೇಕು. ಈಗ ದಾನ ಮಾಡಿದ್ರೆ ಚಿಕ್ಕ ಮಕ್ಕಳಿಗೆ ಕಣ್ಣು ಕೊಟ್ಟು ಮತ್ತು ಮುಂದಕ್ಕೆ ದೊಡ್ಡ ಭವಿಷ್ಯದಲ್ಲಿ ದೊಡ್ಡವರಾಗ್ಬೋದು ಅವರು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ಪವರ್ ಟೀಮ್ ಕರ್ನಾಟಕದಿಂದ ಸುಹಾಸ್ ಅಂತ ಮಾತಾಡ್ತಿರೋದು. ಇವತ್ತು ಹಿಂಗೆ ನಾವು ಅನ್ನದಾನ ಮಾಡ್ತೀವೋ ಅದು 100ನೇ ದಿನ ಇವತ್ತು. ಹಾಗೆ ಇವತ್ತು ಕಣ್ಣು ದಾನ ಮಾಡೋಣ ಅಂತ ಬಂದಿದ್ವಿ ನಮ್ಮ ಮಧು ಅಣ್ಣ ಅವ್ರ ಕಡೆಯಿಂದ. ಹಾಗೆ ಈ ಕಣ್ಣು ದಾನ ಮಾಡೋದ್ರಿಂದ ಎಷ್ಟೋ ಜನರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಅವ್ರಿಗೆ ಹೊಸ ಜೀವನ ಅಂದರೆ ಇವಾಗ ನಾವು ಕಣ್ಣು ಕೊಟ್ಟಾಗ ಅವ್ರಿಗೆ ಒಂಥರ ಬೆಳಕು ಸಿಗ್ದಂಗೆ ಆಗುತ್ತೆ. ನಮ್ಮಿಂದ ಏನೋ ಒಂದು ಸಿಗ್ದಂಗೆ ಅವ್ರಿಗೆ ಒಳ್ಳೆಯ ಸಹಾಯ ಆಗುತ್ತೆ. ಹಾಗೆ ಅವ್ರಿಗೆ ಏನೋ ಒಂದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಈ ಥರ ಮಾಡಿ ಕಣ್ಣು ದಾನ ಮಾಡಿ ಊಟನೂ ಹಿಂಗೆ ಕೊಟ್ಕೊಂಡು ಹೋಗ್ತೀವಿ. ಅಶೋಕ್ ಅಂತ ಹೇಳ್ಬಿಟ್ಟು ನಾರಾಯಣ ನೇತ್ರಾಲಯ ಐ ಬ್ಯಾಂಕ್ ಇನ್ಚಾರ್ಜ್ ಆಗಿದ್ದೀನಿ. ಸೊ ಈ ಪವರ್ ಟೀಮ್ ಅನ್ನೋದು ಮಾಡೋವಂಥ ಒಳ್ಳೊಳ್ಳೆ ಕೆಲಸಗಳನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಮತ್ತು ಎಲ್ಲ ಒಂದು ಪ್ರೂಫ್ ಆಗಿ ಬಂದುಬಿಟ್ಟು ನಾನು ನೇತ್ರದಾನ ಮಾಡಿರೋದಕ್ಕೆ ನನಗೆ ಇನ್ನೂ ತುಂಬಾ ಸಂತೋಷ ಆಯಿತು. ಇದೇ ಥರ ನಿಮ್ಮ ಒಳ್ಳೊಳ್ಳೆ ಕಾರ್ಯಗಳನ್ನ ಮುಂದುವರಿಸಲಿ ಅಂತ ದೇವರಲ್ಲಿ ನಾನು ಕೇಳಿದೆ. ಮತ್ತು ಮಧುರಣ್ಣ ಅನ್ನೋರು ಇಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಅವ್ರನ್ನ ಒಂದ್ಸಲ ನಾನು ಮೀಟ್ ಮಾಡಬೇಕು ಅಂತ ಇದಾಗ್ತಾಯಿದೆ. ಸೊ ಆದಷ್ಟು ಬೇಗ ಒಂದ್ಸಲ ನಾನು ಮೀಟ್ ಮಾಡಿಸಿ. ಅಶೋಕ್ ಅಂತೇಳಿ ನಾರಾಯಣ ನೇತ್ರಾಲಯ ಐ ಬ್ಯಾಂಕ್, ಶಂಕರಾನಂದ್ ಸಿಂಗ್ ಐ ಬ್ಯಾಂಕ್ ಸೀನಿಯರ್ ಟೆಕ್ನಿಷಿಯನ್ ನಾನು ಇನ್ಚಾರ್ಜ್ ಆಗಿದ್ದೀನಿ. ಸೊ ನಿಮಗೆ ನೇತ್ರದಾನದ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ
ನಿಮ್ಮ ತಿಳಿದಿರೋ ಹಾಗೆ ಈ ಇದರಲ್ಲಿ 2 ಥರ ಪ್ರೊಸೀಜರ್ ಇದೆ. ಒಂದು ಫುಲ್ಲು ಕಾರ್ನಿ ಐಬಾಲ್ ಎತ್ಕೊಳ್ತೀವಿ, ಇನ್ನೊಂದು ಬಂದ್ಬಿಟ್ಟು ಈ ಬ್ಲ್ಯಾಕ್ ಕಲರ್ ಪಾರ್ಟ್ ತೊಗೊಳ್ತೀವಿ. ಸೊ ಇದರಲ್ಲಿ ನಮಗೆ ಯೂಶ್ವಲಿ 90% ನಾವು ಯೂಸ್ ಮಾಡೋದು ಅಂತಂದರೆ ಓನ್ಲಿ ಪಾರ್ಟ್ ಆಫ್ ಬ್ಲ್ಯಾಕ್ ಕಲರ್ ಪಾರ್ಟ್. ಇದನ್ನು ಮಾತ್ರ ಅಂದರೆ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ, ಅಂದರೆ ಕಪ್ಪು ಗುಡ್ಡೆ ತೊಂದರೆ ಇರೋರಿಗೆ. ಸೊ ಅವ್ರಿಗೆ ಮಾತ್ರ ಕ್ಯೂರಬಲ್ ಆಗುತ್ತೆ. ಸೊ ನಿಮ್ಗೆ ಇನ್ನು ಸಿನ್ಸ್ ಬರ್ತಿಂದ ಅಂದರೆ ಹುಟ್ಟಿದ್ಕಿಂತ ಕುರುಡು ಇರ್ತಾರಲ್ಲ, ಸೊ ಆ ಥರದವ್ರಿಗೆ ದೃಷ್ಟಿ ಕೊಡಲಿಕ್ಕೆ ಎಲ್ಲೂ ಆಗೋದಿಲ್ಲ. ಯಾಕೆಂದರೆ ಅದು ಒಳಗಡೆ ನರಸಿಂದ ಬಂದಿರೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇಲ್ಲಿದೆ ನೋಡಿ, ನರಸದಿಂದ ಬಂದಿರೋ ಪ್ರಾಬ್ಲಮ್ ಇರುತ್ತೆ. ಸೊ ಆ ಥರದ ಇರೋರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ನಾವೊಂದು ಈವನ್ ಇಲ್ಲಿ ಅಂತಲ್ಲ, ಯಾವುದೇ ಐ ಬ್ಯಾಂಕ್ ಹೋಗೋದು ಇಲ್ಲಿ ವರ್ಡಲ್ಲೇ ಸೊ ಕಾರ್ನಿಯಲ್ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ಕಾರ್ನಿಯಾ ಅಂದರೆ ಕಪ್ಪು ಗುಡ್ಡೆ ತೊಂದರೆ ಇರೋರಿಗೆ ಮಾತ್ರ. ಸೊ ಇದನ್ನು ದಾನ ಮಾಡಿದ್ರೆ ಫ್ಯಾಮಿಲಿಯವ್ರು ವಿಲ್ಲಿಂಗ್ ಇರ್ತಾರೆ ಇವಾಗ. ಸೊ ಪೊಲೀಸ್ ಕಡೆಯಿಂದ ನಮಗೆ ಒಂದು ಬೇಕಾಗುತ್ತೆ. ಅದ್ಯಾಕೆ ಅಂತಂದರೆ ಇವಾಗ ಫ್ಯಾಮಿಲಿ ಅಪ್ಪ ಅಮ್ಮ ಇಲ್ಲಾಂದ್ರೆ ಅವ್ರ ರಿಲೇಷನ್ ಯಾರೋ ಒಪ್ಪಿರ್ಬೋದು, 3rd ಪರ್ಸನ್ ಬಂದ್ಬಿಟ್ಟು ಕೇಸ್ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಪೊಲೀಸವ್ರನ್ನ ಇಟ್ಕೊಂಡು ಅವ್ರ ಹತ್ರ ಒಂದು ಪರ್ಮಿಷನ್ ತೊಗೊಂಡು ಅವ್ರನ್ನ ಕೇಳ್ತಾರೆ ಫ್ಯಾಮಿಲಿಯವ್ರಿಗೆ, ನೀವು ಓಕೆನಾ ಅಂತ. ಸೊ ಅವಾಗ ಅವ್ರು ಮೆನ್ಷನ್ ಮಾಡ್ಕೊತಾರೆ. ಸೊ ಹಂಗಾಗಿ ಅವಾಗ ನಮ್ಗೆ ಲೀಗಲಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆ ಥರ ಲೀಗಲ್ಗೆ ಮಾಡಬೇಕಾದ್ರೆ ಇಲ್ಲಿಗಲ್ ಬರೋದಿಲ್ಲ, ಅದು ಆಗಲ್ಲ. ಒಂದು ಎರಡನೇದಾಗಿ ನಾವು ಏನೇ ಡೊನೇಷನ್ ತೊಗೊಂಡ್ರು ಪ್ರತಿ ಒಂದು ಕಣ್ಣು ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಿಗೆ ಲೆಕ್ಕ ಕೊಡ್ತೀವಿ ನಾವು ಪ್ರತಿ ತಿಂಗಳು. ಸೊ ಇಂತಿಂಥವ್ರು ನಿಮ್ಮ ಅಡ್ರೆಸ್ ಸಮೇತ ನಾವು ಗೌರ್ಮೆಂಟಿಗೆ ನಾವು ರಿಪೋರ್ಟ್ ಮಾಡ್ತೀವಿ ಪ್ರತಿ ತಿಂಗಳು 30ನೇ ತಾರೀಕಿಂದ 5ನೇ ತಾರೀಕುವರೆಗಡೆ 5 ಡೇಸಲ್ಲಿ ನಾವು ರಿಪೋರ್ಟಿಂಗ್ ಮಾಡ್ತೀವಿ. ಈ ಮಂತ್ ಎಷ್ಟು ಕಲೆಕ್ಟ್ ಆಗಿದ್ದು, ಎಷ್ಟು ಸರ್ಜರಿ ಮಾಡಿದ್ದೀವಿ, ಮಿಕ್ಕಿದ್ದೇನು ಯೂಸ್ ಮಾಡಿದ್ದೀವಿ, ರಿಸರ್ಚ್ ಯೂಸ್ ಮಾಡಿದ್ವಾ, ಇಲ್ಲ ಅಂದರೆ ವೈಟ್ ಕಲರ್ ಅದು ಪ್ರಿಪೇರ್ ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಅದೆಲ್ಲ ಡೀಟೇಲ್ಸ್ನೆಲ್ಲ ನಾವು ಮತ್ತೆ ಸರ್ಜರಿ ಅವ್ರದ್ದು ಡೀಟೇಲ್ಸ್ ಯಾರಿಗೆ ಹಾಕಿದ್ದೀವಿ ಅಂತ. ಅಂದರೆ ಯಾರಿಗೆ ಹಾಕಿದ್ದೀವಿ ನಮಗೆ ಗೊತ್ತಾಗಲ್ಲ, ಏನೇನು ಸರ್ಜರಿ ಆಗಿದೆ. ಅಂದರೆ ಇವಾಗ ಕಣ್ಣಲ್ಲಿ ಸುಮಾರು ಥರ, ಕಾರ್ನಿಯಾದಲ್ಲೇ ಸುಮಾರು ಥರ ಸರ್ಜರಿಗಳಿದೆ. ಸೊ ಆ ಸರ್ಜರಿ ಆಗಿದೆ ಅಂತ ನಾವು ಮೆನ್ಷನ್ ಮಾಡಿ ಪ್ರತಿ ಒಂದು ಸಿಂಗಲ್ ಕಣ್ಣನ್ನು ನಾವು ಲೆಕ್ಕ ಕೊಡ್ತೀವಿ. ಸೊ ಇದು ಐ ಬ್ಯಾಂಕ್ ಸೆಟಪ್ಪು. ಸೊ ನಿಮಗೆ ಹೇಳೋರಲ್ಲ ಅವಾಗಲೇ ಮೀಡಿಯಾ ಇದೇ ಕಪ್ಪು ಗುಡ್ಡೆ, ಇದನ್ನು ಕಟ್ ಮಾಡಿಬಿಟ್ಟು ನಾವು ಈ ಮೀಡಿಯಾದಲ್ಲಿ ಹಾಕ್ತೀವಿ.